ದೂರು ಕೊಡೋದಕ್ಕೆ ಹೋದವಳನ್ನೇ ಪಟಾಯಿಸಿದ ಪಿಎಸ್ಐ. ಮಗು ಗಂಡನನ್ನ ಬಿಟ್ಟು ಪಿಎಸ್ಐ ಮೋಹಕ್ಕೆ ಸಿಲುಕಿರುವಂತ ಗೃಹಿಣಿ. ಹೆಂಡತಿ ಇಲ್ಲದೆ ಗಂಡ ಕಂಗಾಲು, ಮುದ್ದಾದ ಮಗು ಅಳಲು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ನಡೆದಿರುವ ಘಟನೆ ಇದು. ಪಿಎಸ್ಐ ಮನೋಹರ್ ಕಂಚುಗಾರ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಅನುರಾಧ ಎಂಬಾಕೆಯನ್ನ ಪಟಾಯಿಸಿದ್ದಾನೆ ಪಿಎಸ್ಐ ಮನೋಹರ್. ಪಿಎಸ್ಐ ವಿರುದ್ಧ ಗೃಹಿಣಿ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ಪಿಎಸ್ಐ ವಿರುದ್ಧ ಅನುರಾಧ ಪತಿ ಭೀಮಾಶಂಕರ್ ಗಂಭೀರ ಆರೋಪ ಮಾಡಿದ್ದಾರೆ. ಬಸವನ ಬಾಗೇವಾಡಿ ಠಾಣೆಯ ಪಿಎಸ್ಐ ಮನೋಹರ್ 5 ವರ್ಷದ ಹಿಂದೆ ಅನುರಾಧ ಮನೋಹರ್ ಬಳಿ ದೂರು ಕೊಡೋದಕ್ಕೆ ಹೋಗಿತ್ತು. ದೂರು ಕೊಡೋದಕ್ಕೆ ಹೋಗಿದ್ದಂತ ಅನುರಾಧನನ್ನೇ ಪಟಾಯಿಸಿದ್ದಾನೆ ಪಿಎಸ್ಐ ಮನೋಹರ್. ಗಂಡ ಹೆಂಡತಿ ಮಧ್ಯೆ ಕಲಹ ಇತ್ತು. ಈ ಸಂಬಂಧ ದೂರು ಕೊಡೋದಕ್ಕೆ ಅನುರಾಧ ಹೋಗಿತ್ತು. ಈಗ ಗೃಹಿಣಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ದೂರು ಕೊಡೋದಕ್ಕೆ ಹೋದವಳನ್ನೇ ಪಿಎಸ್ಐ ಪಟಾಯಿಸಿದ್ದಾನೆ ಅಂತ ಅನುರಾಧ ಪತಿ ಭೀಮಾಶಂಕರ್ ಆರೋಪ ಮಾಡ್ತಿದ್ದಾರೆ. ಐದು ವರ್ಷದ ಹಿಂದೆ ಆಲಮೇಲ ಠಾಣೆಯಲ್ಲಿ ಮನೋಹರ್ ಎಎಸ್ಐ ಕೆಲಸ ಮಾಡ್ತಾ ಇದ್ದ. ಕುಟುಂಬ ಕಲಹಕ್ಕೆ ದೂರು ನೀಡೋದಕ್ಕೆ ಅನುರಾಧ ಹೋಗಿದ್ರು. ದೂರು ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಪರಿಚಯ ಆಗಿ ಇಬ್ಬರ ಮಧ್ಯೆ ಪ್ರೀತಿ ಶುರುವಾಗಿದೆ. ನ್ಯಾಯ ಕೊಡಿಸಬೇಕು, ಹೆಂಡತಿ ವಾಪಸ್ ಬರಬೇಕು ಅಂತ ಭೀಮಾಶಂಕರ್ ಹೇಳ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಪತಿ ಭೀಮಾಶಂಕರ್ ಮನವಿ ಮಾಡಿದ್ದಾರೆ. ಅಮ್ಮನನ್ನ ನೋಡೋದಕ್ಕೆ 8 ವರ್ಷದ ಮಗು ಕಾಯ್ತಾ ಇದೆ. ಆ 8 ವರ್ಷದ ಮಗುವನ್ನ ಬಿಟ್ಟು ಅನುರಾಧ ಪಿಎಸ್ಐ ಮನೋಹರ್ ಜೊತೆ ಹೋಗಿದ್ದಾಳೆ. ದೂರು ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಪ್ರೀತಿಯಾಗಿದೆ. ನಂತರ ಗಂಡ ಮಗುವನ್ನ ಬಿಟ್ಟು ಅನುರಾಧ ಮನೋಹರ್ ಜೊತೆ ಹೋಗಿದ್ದಾಳೆ. ಈಗ ಪತ್ನಿ ವಾಪಸ್ ಬರಬೇಕು, ಮಗು ಜೊತೆ ಇರಬೇಕು ಅಂತ ಪತಿ ಭೀಮಾಶಂಕರ್ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳಿಗೂ ಕೂಡ ಪತಿ ಭೀಮಾಶಂಕರ್ ಮನವಿ ಮಾಡಿದ್ದಾರೆ. ಮತ್ತೊಂದ್ ಕಡೆ 8 ವರ್ಷದ ಮಗು ಕೂಡ ನನ್ನ ಅಮ್ಮನನ್ನ ನೋಡ್ಬೇಕು ಅಂತ ಗೋಳಾಡ್ತಾ ಇದೆ, ಕಾಯ್ತಾ ಇದೆ ಆ ಮಗು. ಆ 8 ವರ್ಷದ ಕಂದಮ್ಮನನ್ನ ಬಿಟ್ಟು ಅನುರಾಧ ಮನೋಹರ್ ಜೊತೆ ಹೋಗಿದ್ದಾಳೆ. ನಾವು ಸುಮಾರು 10 ವರ್ಷ ಆಯಿತು ಮದುವೆ ಆಗಿ. ಅವಳು ಕೋಲಾರದವಳು, ನನ್ನ ಹೆಂಡತಿ ಅನುರಾಧ. ನಾನು ಆಲ್ಮೇಲ್ದವನು. ನನಗೆ ಫೋನ್ ಮಾಡಿ ಧಮ್ಕಿ ಹಾಕಿ ಎಲ್ಲನೂ ನನ್ನ ಹತ್ರ ದೋಚ್ಕೊಂಡ್ಬಿಟ್ಲು. ಮನೆ ತೊಗೊಂಡ್ಲು, ಮಕ್ಕಳು ತೊಗೊಂಡ್ಲು, ಎಲ್ಲನೂ ತೊಗೊಂಡ್ಲು. ಇನ್ನು ಎಲ್ಲ ಹೋಗ್ಲಿ ಬಿಡು ಅಂತ ನಾನು ಸುಮ್ಮನೆ ಇದ್ರೆ ನನ್ನ ಮ್ಯಾಗ ಒಂದ್ರ ಮ್ಯಾಗ ಒಂದು ಕೇಸ್ ಮಾಡಕತ್ತಾಳ. ಅದು ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಬೆಂಗಳೂರಲ್ಲಿ ಸುಳ್ಳು ಕೇಸ್ ದಾಖಲೆ ಮಾಡ್ಯಾಳ ನನ್ನ ಮೇಲೆ. ನಾನು ಹೊಡಿತೀನಿ ಬಡಿತೀನಿ ಅದೇಂತೂ ಹೇಳ್ತಾ ಇದ್ದಾಳೆ. ನನ್ನ ಒಬ್ಬನ ಮೇಲೆ ಅಲ್ಲದೆ ನನ್ನ ಅಕ್ಕ, ನಮ್ಮ ಫ್ಯಾಮ್ಲಿ ಮ್ಯಾಗೆ ಅವಳು ತುಂಬ ಆಟ ಆಡ್ಸ್ಲತ್ತಾಳ. ಯಾಕಂತ ಕೇಳಕತ್ರ ನನ್ನಿಂದ ಕಂಚಗಾರದನ PSI, ನೀನು ಏನಾರ ಮಾಡಿದಿ ಮಗನೇ ನಿಂದು ಬೇರೆನೇ ಆತದ ಅಂತೇಳಿ ನನಗೆ ಧಮ್ಕಿನೂ ಹಾಕ್ತಾಳೆ. ನನ್ನ ಮಗನಿಗೆ ನನಗೆ ನಮ್ಮ ತಾಯಿಗೆ ಜೀವದ ಬೆದರಿಕೆ ಆದ್ರಿ. ನನ್ನ ಮಗ ಅವ್ರ ಅಮ್ಮನ ಹತ್ರ ಹೋಗಂದ್ರು ಹೋಗಂಗಿಲ್ಲ. ಯಾಕಂದ್ರೆ ಅವನಿಗೆ ತುಂಬ ಟಾರ್ಚರ್ ಕೊಟ್ಟಾರೆ ಅವರಿಬ್ಬರು. ಕಂಪ್ಲೇಂಟು ನಾನು ಕೊಟ್ಟೀನಿ ರೀ. ನಾನು ಆಲ್ಮೇಲ್ದಾಗ ಆಲ್ರೆಡಿ ಅವಳ ಮ್ಯಾಗ FIR ಮಾಡೀನಿ ರೀ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಒಬ್ಬ PSI ಜೊತೆ ಅನುರಾಧ ಅನ್ನುವಂತ ಮಹಿಳೆ ಇದೀಗ ಹೋಗಿದ್ದಾಳೆ, ಅದು ಕೂಡ 8 ವರ್ಷದ ಮಗುವನ್ನ ಬಿಟ್ಟು. ಅಷ್ಟಕ್ಕೂ ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧ ಹೊರಬಂದಿದ್ದು ಹೇಗೆ, ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ನೈನಾ ಏನಿದ್ರೆ ಸ್ವತಃ ಈಗ ಗಂಡನೇ ಈ ರೀತಿಯಾದಂತಹ ಆರೋಪವನ್ನ, ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಕೆಲವೊಂದಿಷ್ಟು ವಾಟ್ಸ್ಆಪ್ ನ ಚಾಟ್ಗಳು ಕೂಡ ಲಭ್ಯವಾಗಿರುವಂತದ್ದು. ಮತ್ತೊಂದು ಕಡೆಗೆ ಅನುರಾಧ, ಮತ್ತೊಂದು ಕಡೆಗೆ ಮನೋಹರ್ ಇಬ್ರು ಕೂಡ ಜೋಡಿಯಾಗಿ ಅಡ್ಡಾಡುವಂತ ಕೆಲವೊಂದಿಷ್ಟು ಫೋಟೋಗಳು ಸಹ ಈಗ ವೈರಲ್ ಆಗಿದ್ದಾವೆ. ಒಟ್ಟು ಪ್ರಕರಣ ಏನಂತ ಹೇಳಿದ್ರೆ, ಕಳೆದ 10 ವರ್ಷಗಳ ಹಿಂದೆ ಈತ ಆಲ್ಮೇಲ್ ಠಾಣೆಯಲ್ಲಿ 10 ವರ್ಷಗಳ ಹಿಂದೆ ಈ ಭೀಮಾಶಂಕರ್ ಜೊತೆಗೆ ಆಕೆಯ ಮದುವೆ ಆಗತ್ತೆ. ಬಳಿಕ ಅವರು ಆಲ್ಮೇಲ್ದಲ್ಲಿ ಸೆಟ್ಲ್ ಇರ್ತಾರೆ. ಅಲ್ಲಿ ಗೃಹ ಕಲಹ ಆಗತ್ತೆ ಇಬ್ಬರ ನಡುವೆ. ಆಗ ಈಕೆ ಒಂದು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಅನುರಾಧ ಅಲ್ಲಿ ಆಲ್ಮೇಲ ಪೊಲೀಸ್ ಠಾಣೆಗೆ ಹೋಗ್ತಾಳೆ. ಅಲ್ಲಿ ASI ಈ ಮನೋಹರ್ ಕೆಲಸ ಮಾಡ್ತಾ ಇರ್ತಾರೆ. ಇಬ್ಬರ ನಡುವೆ ಪರಿಚಯ ಆಗತ್ತೆ. ಪರಿಚಯ ಪ್ರೀತಿಗೆ ತಿರುಗುತ್ತೆ. ಬಳಿಕ ಈ ಗಂಡ ಏನಿದಾನೆ, ಈ ವಿಚಾರ ತಿಳಿದ ಬಳಿಕ ಹೆಂಡತಿಯನ್ನು ಕರ್ಕೊಂಡು ಬೆಂಗಳೂರಿಗೆ ಕೆಲಸಕ್ಕಂತ ಹೋಗ್ತಾನೆ ಭೀಮಾಶಂಕರ್. ಅಲ್ಲಿಯೂ ಸಹ ಏನಂತಂದ್ರೆ ಈ ಮನೆಯಲ್ಲಿ ಜಗಳ, ಇಬ್ಬರ ಗಂಡ ಹೆಂಡತಿ ನಡುವೆ ಜಗಳ ಶುರುವಾಗುತ್ತೆ. ಬಳಿಕ ಅಲ್ಲಿ ಏನಂದ್ರೆ ಬೇರೆ ಸ್ಟೇಷನ್ಗೆ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಸ್ಟೇಷನ್ಗೆ ಹೋಗಿ ಅಲ್ಲಿ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾರೆ. ಬಳಿಕ ಈತನಿಗೆ ಒಂದಿಷ್ಟು ಫೋಟೋಗಳು ಲಭ್ಯ ಆಗ್ತವೆ, ವಾಟ್ಸ್ಆಪ್ ಚಾಟ್ಗಳು ಕೂಡ ಈ ಭೀಮಾಶಂಕರ್ಗೆ ಲಭ್ಯವಾಗ್ತವೆ. ಆವಾಗ ಏನಂತಂದ್ರೆ ಹೆಂಡತಿಯನ್ನ ಅಲ್ಲಿ ಬೆಂಗಳೂರಲ್ಲಿ ಬಿಟ್ಟು ಈತ ಆಲ್ಮೇಲ್ ಪಟ್ಟಣಕ್ಕೆ ವಾಪಸ್ ಆಗ್ತಾನೆ ತಮ್ಮೂರಿಗೆ. ಬಳಿಕ ಹೇಳಿದ್ರೆ ತನ್ನ ಈ ತರ ಏನು ಮಗು ಇದೆ, ಒಂದು 8 ವರ್ಷದ ಮಗು ತಂದೆಗೆ ಕಾಲ್ ಮಾಡುತ್ತೆ. ಬೇರೆಯವರ ಮೊಬೈಲ್ ಅನ್ನು ತೆಗೆದುಕೊಂಡು, ಇಲ್ಲ ನನಗೆ ತಾಯಿ ಟಾರ್ಚರ್ ಕೊಡ್ತಾ ಇದ್ದಾರೆ, ಒಬ್ರು ವ್ಯಕ್ತಿ ಮನೆಗೆ ಬರ್ತಾರೆ ಪ್ರತಿದಿನ. ಅವರು ಏನಂತಂದ್ರೆ ನನಗೆ ಅಪ್ಪ ಅಪ್ಪ ಅನ್ನು ಅಂತ ಹೇಳಿ ಒತ್ತಾಯ ಮಾಡ್ತಾರೆ.
ನಾನು ಅಪ್ಪ ಅಂದೇ ಇದ್ರೆ ನನಗೆ ಹೊಡಿತಾರೆ ಬಡಿತಾರೆ, ನನಗೆ ಆಲ್ರೆಡಿ ಬೂಟಿಂದ ಒದ್ದಿದ್ದಾರೆ ಅಂತಕ್ಕಂತ ಮಾಹಿತಿಗಳನ್ನ ಅಳ್ತಾನೆ ಹೇಳ್ತಾನೆ. ಬಳಿಕ ಹೇಳಿದ್ರೆ ಭೀಮಾಶಂಕರ್ ಹೋಗಿ ಆ ಮಗುವನ್ನ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ. ಈಗ ಏನಂತಂದ್ರೆ ಈಗ ಭೀಮಾಶಂಕರ್ ಆಗ್ರಹ ಮಾಡ್ತಾ ಇರುವಂತದ್ದು, ಒಂದು ಕಡೆಗೆ PSI ಅನ್ನ ಮುಂದಿಟ್ಕೊಂಡು ಅನುರಾಧ ಏನಿದ್ದಾರೆ ಅವರು ಟಾರ್ಚರ್ ನಮ್ಮ ಕುಟುಂಬಕ್ಕೆ ಕೊಡ್ತಾ ಇರುವಂತದ್ದು, ಅಂದ್ರೆ ಮಕ್ಕಳಿಗೆಲ್ಲ ಟಾರ್ಚರ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಏನಾದ್ರೂ ಹೆಚ್ಚು ಕಡಿಮೆ ನೀವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ, ದೂರು ಕೊಡ್ಲಿಕ್ಕೆ ಹೋದ್ರೆ ನಮ್ಮ ಏನ PSI ಇದ್ದಾರೆ ಅವ್ರ ಕಡೆಯಿಂದ ನಿಮಗೆ ನಾನು ತಾಕೀತ್ ಮಾಡಿಸ್ತೀನಿ, ಈ ರೀತಿಯಾಗಿ ಎಲ್ಲ ಏನಂತಂದ್ರೆ ಧಮಕಿ ಹಾಕುವಂತ ಕೆಲಸವನ್ನ ಪತ್ನಿ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನು ಕೂಡ ಭೀಮಾಶಂಕರ್ ಮಾಡಿರುವಂತದ್ದು. ಈಗ ಇರ್ತಕ್ಕಂಥದ್ದು ಭೀಮಾಶಂಕರ್ನ ಆಗ್ರಹಿಸುತ್ತೆ, ಪತ್ನಿ ವಾಪಸ್ ಮನೆಗೆ ಬರಬೇಕು, ಮಕ್ಕಳನ್ನ ನೋಡ್ಕೋಬೇಕು. ಇನ್ನೊಂದು ಕಡೆಗೆ ಈ ಅದೇನ ಸಹವಾಸಕ್ಕೆ ಬಿದ್ದರೆ ಆ ಸಹವಾಸವನ್ನ ಬಿಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಮೇಲಾಧಿಕಾರಿಗಳಿನ ಹಿರಿಯ ಅಧಿಕಾರಿಗಳು ಕೂಡ ಗಮನಕ್ಕೆ ತಂದಿದ್ದಾನೆ, ಅಂದ್ರೆ ನನಗೆ ನ್ಯಾಯ ಕೊಡಿಸ್ಕೊಡಿ ಅಂತ ಹೇಳಿ. ಈಗ ಈ ನಿಟ್ಟಿನಲ್ಲಿ ಮುಂದೆ ಹಿರಿಯ ಅಧಿಕಾರಿಗಳು ಏನೆಲ್ಲ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ನೀನಾ ಥ್ಯಾಂಕ್ ಯು ಷಡಕ್ಷರಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದೀಗ ಅನುರಾಧ ಅವರ ಪತಿ ಭೀಮಾಶಂಕರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್. ನಿಮ್ದು ಮತ್ತು ಅನುರಾಧ ಅವರ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಸರ್? 10 ವರ್ಷ ಆಯ್ತು ಮೇಡಮ್. ಓಕೆ, ಅವರು ದೂರು ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು, ಆಗ ಮನೋಹರ್ ಅವರು ಪರಿಚಯ ಆಗಿದ್ರು ಅಂತ ಹೇಳ್ತಾ ಇದ್ದೀರಾ. ಸೊ ಯಾವಾಗ ಹೋಗಿದ್ರು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋದಕ್ಕೆ ಹೋಗಿದ್ರು ಅವರು? ಏನಿಲ್ಲ ಮೇಡಮ್, ಸಣ್ಣ ಸಣ್ಣ ವಿಷಯಕ್ಕೂ ಅವಳು ಆಲ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋದ್ಲು ಮೇಡಮ್. ಅವಾಗ ನಾನು ಹೋಗ್ಲಿ ಬಿಡು, ಅವನೇ ASI ಕಂಚಿಗಾರ ಅಂತ ಇದ್ರಲ್ಲ, ಅವರೇ ಕಾಲ್ ಮಾಡಿದ್ರು ನನಗೆ. ಕಾಲ್ ಮಾಡಿದ್ರು, ಭೀಮಾಶಂಕರ್ ಇಲ್ಲಿ ಬಾರಪ್ಪ ಸ್ಟೇಷನ್ಗೆ ಅಂದ್ರು. ನಾನು ಬಂದೆ ಮೇಡಮ್. ಬಂದ ತಕ್ಷಣ ಏನಪ್ಪ ಏನ್ ಮಾಡಿದೆ? ಏನು ಮಾಡಿಲ್ಲ ಸರ್, ಸುಮ್ಮನೆ ಸುಳ್ಳು ಸುಳ್ಳು ಹೇಳ್ಕೊಂತ ಸಣ್ಣ ಸಣ್ಣ ವಿಷಯಕ್ಕೂ ಇವಳು ಇಲ್ಲಿ ಗಂಟ ಬರ್ತಾಳೆ ಸರ್ ಅಂತ ಹೇಳಿದೆ. ಅವಾಗ ಹೇಳಿದಾಗ ನಾನು ಆಯ್ತು ಹೋಗಿ ಬಿಡಮ್ಮ ನೀವು, ಆಯ್ತು ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಕಳ್ಸಲ್ಲ. ಮತ್ತೆ ತಿರ್ಗಾ ಅವಾಗ ಮುಂಚೆ ಬಂದಾಗ ಏನ್ ಮಾಡಿದಾರೋ ಗೊತ್ತಿಲ್ಲ. ಇವಳು ಅವಳಿಗೆ ನಂಬರ್ ಕೊಟ್ಟಿದ್ಲು, ಅವನು ಇವಳಿಗೆ ನಂಬರ್ ಕೊಟ್ಟಿದ್ದ. ನಂಬರ್ ಕೊಟ್ಟಾಗ ನಾನು ಮತ್ತೆ ತಿರ್ಗಾ ವಾಪಸ್ ಸುಳ್ಳು ಸುಮ್ಮನೆ ಏನೋ ಸುಳ್ಳು ಕೇಸ್ ನನ್ನ ಮೇಲೆ ಹಾಕಿ ಅಪವಾದ ಹಾಕಿ ಮತ್ತೆ ತಿರ್ಗಾ ಆಲ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋದ್ಲು ಅವಳು. ಹೋದಾದ್ಮೇಲೆ ಮತ್ತೆ ತಿರ್ಗಾ ಬಾರ ಅನುರಾಧ ಬಾ, ಯಾಕೆ ಈ ತರ ಮಾಡ್ತಿದ್ಯಾ, ಯಾಕೆ ಏನು ಮಾಡಿದೀವಿ ಅಂತ ಇದು ಮಾಡಿದ್ರೆ ಅವಳು ವಾಪಸ್ ಬರಲಿಲ್ಲ ಮೇಡಮ್. ಆಲ್ಮೇಲಿಂದ ಬಿಜಾಪುರ್ಗೆ ಸ್ವಂತ ಅವನ ಕಾರಲ್ಲೇ ಅವಳಿಗೆ ಹೋಗಿ ಮನೆಗೆ ಬಿಟ್ಟಿರೋದು ಮೇಡಮ್. ಓಕೆ, ಮನೋಹರ್ ಅವರೇ ನೀವಿಬ್ರು ಚೆನ್ನಾಗಿರಿ ಅಂತ ಹೇಳಿ ಕಳಿಸಿದ್ರ ನಿಮಗೆ ಜೈಲಲ್ಲಿ? ಏನಿಲ್ಲ ಏನ್ ಮೇಡಮ್, ಅವರು ಫಸ್ಟಿಗೆ ಅಷ್ಟು ಆ ತರ ಅದು ಪುಸಲಾಸಿದ್ರು ಮೇಡಮ್. ಫಸ್ಟ್ ಪುಸಲಾಸ ಸುಮ್ಮ ಏನ್ ನಾಟಕ ಮಾಡಿದ್ರು ಅವಾಗ. ಆಮೇಲೆ ತಿರ್ಗಾ ಮತ್ತೆ ಬಂದು ಮತ್ತೆ ತಿರ್ಗಾ ವಾಪಸ್ ಹೋದ್ಲು ಅವಳು. ವಾಪಸ್ ಹೋಗಿ ಕಂಚಗಾರ ಏನೋ ನಂಬರ್ ಕೊಟ್ಟವನೇ, ನೀ ಏನ್ ತೊಂದರೆ ತಗೋಬೇಡ ನಾನು ಇದೀನಿ ಅಂತ ಹೇಳಿಬಿಟ್ಟು ಅವಳಿಗೆ ನಂಬರ್ ಕೊಟ್ಟಿದ್ದ. ನಂಬರ್ ಕೊಟ್ಟ ತಕ್ಷಣ ಗೊತ್ತಾಗಿ ನಿಮಗೆ ಎಷ್ಟು ಟೈಮ್ ಆಯ್ತು? ತುಂಬಾ ದಿನ ಆಯ್ತು ಮೇಡಮ್ ಚಾಟ್ ಮಾಡ್ತಾ ಇದ್ದಿದ್ರು. ನನಗೆ ಗೊತ್ತಾಗ್ತಿದ್ದಿಲ್ಲ ಮೇಡಮ್, ನನಗೆ ಫೋನ್ ಮಾಡಿ ನನಗೆ ಧಮಕಿ ಆಗ್ತಾ ಇದ್ಲು ಅವಳು. ಅಲ್ಲ ನೋಡೋ ನೀನ್ ಸರಿ ಇರಲ್ಲ, ನಿಂದು ಹಂಗೆ ಹಿಂಗೆ ಅಂತ ಊಹಪೋಗಳು ಕೆಟ್ಟ ಶಬ್ದಗಳು ಮಾತಾಡ್ತಾ ಇದ್ಲು. ಇವಳು ಈ ತರ ಯಾಕೆ ಮಾಡ್ತಿದ್ದಾಳೆ ಅಂತ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ಅವಳು ಮೊಬೈಲ್ ತಗೊಂಡ್ ಬಂದೆ ಮೇಡಮ್. ತಗೊಂಡ್ ಬಂದ ತಕ್ಷಣ ಅದ್ರ ವಾಟ್ಸಪ್ ಅಲ್ಲಿ ನೋಡ್ತೀನಿ ಇವ್ರಿಬ್ರು ವಿಡಿಯೋಸು, ಅದೆಲ್ಲ ಗಲೀಜು ಮಾತುಗಳು, ಅವೆಲ್ಲ ಬಾತ್ರೂಮ್ ಅಲ್ಲಿ ಅವೆಲ್ಲ ಕೆಟ್ಟಾಗಿ ಒಂಥರ ಫೋಟೋಗಳು ಇದ್ದು ಮೇಡಮ್. ನಾವೆಲ್ಲ ತಗೊಂಡ್ ಬಂದು ನಾನು ಆಲ್ಮೇಲ್ ಪೊಲೀಸ್ ಠಾಣೆಯಲ್ಲಿ ಅವಳ ಮೇಲೆ FIR ಮಾಡಿದ್ದೆ ಮೇಡಮ್. FIR ಮಾಡಿದ್ದೆ ಮೇಡಮ್. ಭೀಮಾಶಂಕರ್ ಅವರೇ? ಹೌದು ಮೇಡಮ್, ಇದಾರೆ, ಇಬ್ರು ಮಕ್ಕಳಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು ಮೇಡಮ್. ಅವರಿಗೂ ಫ್ಯಾಮಿಲಿ ಇದೆ? ಫ್ಯಾಮಿಲಿ ಇದೆ ಮೇಡಮ್. ಓಕೆ, ಅವ್ರ ಫ್ಯಾಮಿಲಿ ಅವ್ರಿಗೆ ಏನಾದರೂ ಈ ವಿಚಾರ ಗೊತ್ತಿದ್ಯಾ? ನಾನೇ ಸ್ವತಃ ಹೋಗ್ಬಿಟ್ಟು ಅವ್ರ ಮನೆಗೆ ತಿಳಿಸಿಬಿಟ್ಟು ಬಂದಿದೆ ಮೇಡಮ್. ಏನಂದಿದ್ರು ಅವರು? ಅವರು ಅಳ್ತಾ ಇದ್ರು, ನೋಡಿ ಏನೋ ಆಗಿದೆ ಹೋಗಿದೆ ಅಂತ. ಇಲ್ಲ ಮೇಡಮ್, ನಾವು ಇಷ್ಟೆಲ್ಲ ಮಾಡಿದೀವಿ, ನಾನು ಏನೋ ಕಾನೂನು ಪ್ರಕಾರ ಹೋಗ್ಬೇಕಂತ ಇಲ್ಲಿ ಗಂಟ ನಿಮ್ಮ ಹತ್ರ ಈ ತರ ನಿಮ್ಮ ಹಸ್ಬೆಂಡ್ ಈ ತರ ಮಾಡ್ತಾ ಇದ್ದಾರೆ, ಇದು ಎಷ್ಟು ಮಟ್ಟಿಗೆ ಸರಿ ಇರುತ್ತೆ ಹೇಳಿ, ಒಬ್ಬ ಅಧಿಕಾರಿಯಾಗಿ ಈ ತರ ಮಾಡಿದ್ರೆ ಏನು ಎಷ್ಟು ಮಟ್ಟಿಗೆ ಸರಿ ಇರುತ್ತೆ ಅಂತ ಕೇಳಿದೆ. ಓಕೆ, ತಾವೇನಾದ್ರೂ ಮೇಲಾಧಿಕಾರಿಗಳಿಗೆ ಮನವಿ ಮಾಡಿರೋದು ಹಾಗಿದ್ದೇನಾದ್ರೂ ನಡೆದಿದ್ಯಾ? ನಾನು ಹೋಗಿದ್ದೆ ಮೇಡಮ್, ಬಿಜಾಪುರ SP ಸಾಹೇಬ್ರ ಹತ್ರ ಹೋಗಿದ್ದೆ. ಅವ್ರ ಹತ್ರ ಹೋಗ್ಬಿಟ್ಟು ದೂರು ಕೊಟ್ಟಿದ್ದೆ, ಸರ್ ಈ ತರ ಆಗಿದೆ ಅಂತ. ಅವ್ರು ಹೇಳಿದ್ರು ಇದು ನಿಂದು ಪರ್ಸನಲ್ ಆಗುತ್ತೆಪ್ಪ, ಇದು ನೀ ಏನಾದ್ರು ಕೋರ್ಟಲ್ಲಿ ಹೋಗಿ ಮಾಡ್ಕೋ, ಕೋರ್ಟಲ್ಲಿ ಕೇಸ್ ಆಗ್ಬಿಟ್ಟು ಏನಾರು ಮಾಡ್ಕೊ, ನಾವೇನು ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಸರ್. ಓಕೆ, ಇವಾಗ ಅನುರಾಧ ಅವರು ವಾಪಸ್ ಬರೋದಕ್ಕೆ ಕೇಳ್ತಾ ಇಲ್ಲ ಹಾಗಾದ್ರೆ? ಕೇಳ್ತಾ ಇಲ್ಲ ಮೇಡಮ್. ಓಕೆ ಭೀಮಾಶಂಕರ್ ಅವರೇ, ತಮ್ಗಾದಷ್ಟು ಬೇಗ ನ್ಯಾಯ ಸಿಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
Live.